ಹಾಯ್ ವೀಕ್ಷಕರೇ, ನಮಸ್ತೆ. ಅಜೀರ್ಣಕ್ಕೆ ದಿನಾಲೂ ರಾತ್ರಿ ಊಟದ ನಂತರ ಅಜ್ವಾನ ಬೆಲ್ಲ ಸೇರಿಸಿ ಸೇವಿಸಿ. 2. ಅಡಿಕೆ ಸೇರಿದ ತಾಂಬೂಲ ಸೇವನೆ ಜಂತು ಬಾಧೆ ನಿವಾರಣೆಯಾಗುತ್ತದೆ. 3. ಹಾಲು ಜೇನು ಸೇರಿಸಿ ಅದಕ್ಕೆ 1 ಏಲಕ್ಕಿ ಪುಡಿ ಹಾಕಿ ಸೇವಿಸಿದರೆ ಸ್ಮರಣೆ ಶಕ್ತಿ ಹೆಚ್ಚುತ್ತದೆ. ಸಕ್ಕರೆ ಕಾಯಿಲೆ ಇರುವವರು ವಾರದಲ್ಲಿ 2 ಚಮಚ ಜೇನು ನೀರಿನಲ್ಲಿ ಹಾಕಿ ಸೇವಿಸಬಹುದು. ದಿನಾಲೂ ಒಣ ದ್ರಾಕ್ಷಿ ಅಥವಾ ಹಸಿ ಬೆಳ್ಳುಳ್ಳಿ ನಿಯಮಿತ ಸೇವನೆ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ. ಕಣ್ಣಿನ ದೃಷ್ಟಿಗೆ ಶ್ರೇಷ್ಠ ಮತ್ತು ಒಣಗೊನೆ ಸೊಪ್ಪು ಒಳ್ಳೆಯದು. ಜೀರಿಗೆ, ಬೆಲ್ಲ ಸೇರಿಸಿದರೆ ತಲೆ ಸುತ್ತು ನಿವಾರಣೆಯಾಗುತ್ತದೆ. ಕಿಡ್ನಿಯಲ್ಲಿ ಹರಳು ಆಗಿದ್ದರೆ ನಿತ್ಯ ಕಬ್ಬು ಸೇವಿಸಿದರೆ ಲಾಭವಾಗುತ್ತದೆ. ನುಗ್ಗೆಕಾಯಿಯ ನಿಯಮಿತ ಬಳಕೆಯಿಂದ ಕಣ್ಣಿನ ತೊಂದರೆ ದೂರವಾಗುತ್ತದೆ. ನಿದ್ದೆ ಮತ್ತು ಕೋಪ ಕಡಿಮೆ ಮಾಡಿಕೊಂಡರೆ ಕಾಯಿಲೆಗಳು ದೂರವಾಗುತ್ತವೆ. ಹಸಿವೆಯಾದಾಗ ಹಲಸು, ಊಟವಾದ ಮೇಲೆ ಮಾವು ಸೇವನೆ ಒಳ್ಳೆಯದು. ಹೂವಿನ ಮಾಲೆ, ಕೊಡೆ, ಪಾದರಕ್ಷೆ, ಚಿನ್ನಾಭರಣ, ಹಳೆ ಬಟ್ಟೆ ಬೇರೆಯವರು ಧರಿಸಿದ್ದನ್ನು ನಾವು ಧರಿಸಬಾರದು. 1 ಬೆಟ್ಟದ ನೆಲ್ಲಿಕಾಯಿ 1 kg ಸೇಬು ಹಣ್ಣಿಗೆ ಸಮಾನ. ಹಸಿದಾಗ ಹಣ್ಣು, ಊಟ ಆದ ಮೇಲೆ ಕಬ್ಬು ಸೇವನೆ ಒಳ್ಳೆಯದು. ಊಟ ಆದ ತಕ್ಷಣ ಶ್ರಮದಾಯಕ ಕೆಲಸ ಹಾಗೂ ನಿದ್ರೆ ಮಾಡಬಾರದು. ಅಜೀರ್ಣಕ್ಕೆ ಓಂ ಕಾಳು ಊಟದ ನಂತರ ಸೇವಿಸಿದರೆ ಒಳ್ಳೆಯದು. ರಕ್ತ ಶುದ್ಧಿಗೆ ಕಿತ್ತಳೆ ಹಣ್ಣು ತುಂಬ ಪ್ರಯೋಜನಕಾರಿ. ದಾಳಿಂಬೆ ಹಣ್ಣು ರಕ್ತಹೀನತೆಯನ್ನು ನಿವಾರಿಸುತ್ತದೆ. ಸುವರ್ಣಗೆಡ್ಡೆಯ ನಿಯಮಿತ ಬಳಕೆ ಮೂಲವ್ಯಾಧಿಗೆ ನಿವಾರಣೆಯಾಗುತ್ತದೆ. ಹಲ್ಲು ಸಡಿಲವಾಗಿದ್ದರೆ ನಿಧಾನವಾಗಿ 10 ನಿಮಿಷ ಎಳ್ಳೆಣ್ಣೆಯಿಂದ ಬಾಯಿ ಮುಕ್ಕಳಿಸಬೇಕು. ಕಾಲಿಗೆ ಹಾನಿಯಾದರೆ ಉತ್ತರಾಣಿ ಎಲೆಯನ್ನು ಅರಿಶಿನದಲ್ಲಿ ಅರೆದು ಲೇಪಿಸಬೇಕು. ಕರಿಬೇವು ಬೆರೆಸಿದ ಮಜ್ಜಿಗೆ ವಾಂತಿ ಭೇದಿಗೆ ಹಿತಕರ. ಮೂಗಿನಲ್ಲಿ ರಕ್ತ ಸೋರುತ್ತಿದ್ದರೆ ಹಸಿ ಕೊತ್ತಂಬರಿ ರಸ 4 ಹನಿ ಹಾಕಬೇಕು. ಶರೀರದ ದುರ್ವಾಸನೆ ಹಾಗೂ ಉಷ್ಣ ಕಡಿಮೆಯಾಗಲು ಹೆಸರು ಹಿಟ್ಟಿನ ಸ್ನಾನ ಮಾಡಬೇಕು. ಬಾಯಿ ಹುಣ್ಣಿಗೆ ಕೊಬ್ಬರಿ ಮತ್ತು ಗಸಗಸೆ ಜಿಗಿದರೆ ಬಾಯಿ ಹುಣ್ಣು ಮಾಯವಾಗುತ್ತದೆ. ಸದಾ ತಂಗಳು ಆಹಾರ ಚರ್ಮ ರೋಗವನ್ನುಂಟು ಮಾಡುತ್ತದೆ. ಊಟದ ಮೊದಲು ಸಿಹಿ ಹಣ್ಣುಗಳು, ಊಟದ ನಂತರ ಹುಳಿ ಹಣ್ಣುಗಳು ಜೀರ್ಣಕ್ಕೆ ಅತಿ ಉತ್ತಮ. ನೀರನ್ನು ಶುದ್ಧಗೊಳಿಸಲು 5 ಅಥವಾ 6 ತುಳಸಿ ಎಲೆಯನ್ನು ಹಾಕಿಡಬೇಕು. ಸ್ವಲ್ಪ ಎಳ್ಳೆಣ್ಣೆಯಿಂದ ಬಾಯಿ ಮುಕ್ಕಳಿಸಿದರೆ ಧ್ವನಿ ಇಂಪಾಗುತ್ತದೆ. ಹಸಿವಾದಾಗ ಹಾಗೂ ಊಟವಾದ ತಕ್ಷಣ ವ್ಯಾಯಾಮ ಮಾಡಬಾರದು. ಕೋಪ, ಭಯ, ಚಿಂತೆಯಲ್ಲಿದ್ದಾಗ ಸೇವಿಸಿದ ಆಹಾರ ಜೀರ್ಣವಾಗುವುದಿಲ್ಲ. ಪಚನಶಕ್ತಿ ಕಡಿಮೆಯಾಗಿದ್ದರೆ ಊಟದ ನಂತರ 5 ನಿಮಿಷ ವಜ್ರಾಸನ ಮಾಡಿ. ಭೇದಿಯಾಗುತ್ತಿದ್ದರೆ ಮಜ್ಜಿಗೆ ಅನ್ನ ಸೇವಿಸಬೇಕು. ಮುಖದ ಕಾಂತಿಗೆ ಹಸಿರು ದ್ರಾಕ್ಷಿ ರಸ ಲೇಪಿಸಿ 1 ಗಂಟೆ ನಂತರ ತೊಳೆಯಿರಿ. ಸಂಧಿವಾತಕ್ಕೆ ದಿನಾಲೂ 2 ದಳ ಬಿಲ್ವಪತ್ರೆ ಸೇವಿಸಿರಿ. ಸುಲಭ ಹೆರಿಗೆ ಆಗಲು ಗರ್ಭಿಣಿ ನಿಯಮಿತ ಬಸಳೆ ಸೊಪ್ಪು ಸೇವಿಸಬೇಕು. ವಿಪರೀತದಲ್ಲಿ ತಲೆನೋವಿಗೆ ನಿತ್ಯ ತಲೆ ಸ್ನಾನ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಂಥದ್ದೇ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ.